ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ರಕ್ತದ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೀವಿ. ಈಗ ನಾವು ರಕ್ತದ ಕಾರ್ಯಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಮೊದಲನೇದಾಗಿ ರಕ್ತದ ಕಾರ್ಯಗಳಲ್ಲಿ ಎಸುವನ್ನು ಎಷ್ಟು ಕೊಡಲಾಗಿದೆ ನಮ್ಮ ಪುಸ್ತಕದಲ್ಲಿ 8 ರಕ್ತದ ಕಾರ್ಯಗಳನ್ನು ಕೊಡಲಾಗಿದೆ. ಮೊದಲನೇದಾಗಿ ವಾಯುಗಳ ಪರಿವಹನ ಎಂದರೆ ವಾಯುಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಯ್ಯುವುದು. ಯಾವ ವಾಯುಗಳು? ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಈ ವಾಯುಗಳನ್ನು ಮೊದಲನೇದಾಗಿ ಫುಫುಸದಲ್ಲಿ ಯಾವ ಆಕ್ಸಿಜನ್ ಇರುತ್ತದೆ ಅದನ್ನು ಶರೀರದ ವಿವಿಧ ಭಾಗಗಳಲ್ಲಿ ಮತ್ತು ವಿವಿಧ ಭಾಗದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಫುಫುಸಗಳಲ್ಲಿ ಒಯ್ಯುವ ಕಾರ್ಯವನ್ನು ಈ ರಕ್ತವು ಮಾಡುತ್ತಿರುತ್ತದೆ. ಇದು ಮೊದಲನೇ ಕಾರ್ಯ. ಈಗ ಎರಡನೇ ಕಾರ್ಯ ಏನು? ಕೋಶಗಳಿಗೆ ಖಾದ್ಯಗಳನ್ನು ಪೂರೈಸುವುದು ಎಂದರೆ ಪೋಷಣ ತತ್ವಗಳ ವಹನ. ಪೋಷಣ ತತ್ವಗಳು ಎಂದರೆ ಖಾದ್ಯ ಪದಾರ್ಥಗಳು. ಹೀಗೆ ಇವು ಹೇಗೆ ಇವು ಯಾವ ರಕ್ತ ಇರುತ್ತವೆ ಅವುಗಳನ್ನು ಹೇಗೆ ಪೂರೈಕೆ ಮಾಡುತ್ತವೆ? ಮೊದಲನೇದಾಗಿ ಅನ್ನನಾಳಿಕೆ ಇರುತ್ತದೆ. ಅನ್ನನಾಳಿಕೆಯಲ್ಲಿ ಗ್ಲುಕೋಸ್, ಅಮಿನೋ ಆಮ್ಲಗಳು, ಮೇದಾಮ್ಲಗಳು ಯಾವಿರುತ್ತೆ ಅವುಗಳು ಪಚನ ಮಾಡಲಾಗುತ್ತದೆ. ಪಚನ ನಂತರ ಅವುಗಳನ್ನು ಸಾದಾ ಪೋಷಕ ತತ್ವಗಳಲ್ಲಿ ರೂಪಾಂತರ ಮಾಡಿ ಅವುಗಳನ್ನು ರಕ್ತದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಆ ರಕ್ತದಿಂದಾಗಿ ಪುನಃ ಅದು ಶರೀರದ ವಿವಿಧ ಭಾಗಗಳಿಗೆ ಒಯ್ಯಲಾಗುತ್ತದೆ. ಅಲ್ಲಿಂದ ವಿವಿಧ ಭಾಗಗಳಿಗೆ ಅದು ಮುಟ್ಟಿಸಲಾಗುತ್ತದೆ. ಈ ಪ್ರಕಾರವಾಗಿ ಈ ಪೋಷಣ ತತ್ವಗಳು ವಹನ ಆಗುತ್ತಿರುತ್ತದೆ. ನಂತರ ತ್ಯಾಜ್ಯ ಪದಾರ್ಥಗಳು ವಹನ ಕೂಡ ಮಾಡುತ್ತದೆ. ಮೊದಲನೇದಾಗಿ ಪೋಷಣ ಪದಾರ್ಥಗಳು ಎಂದರೆ ನಮಗೆ ಉಪಯೋಗ ಇರಲಾರದ ಪದಾರ್ಥಗಳು ಕೂಡ ವಹನ ಮಾಡಲೇಬೇಕಾಗುತ್ತದೆ. ಏಕೆಂದರೆ ನಮಗೆ ಶರೀರದ ಪ್ರಭಾಗದಲ್ಲಿ ಹಾಕುವುದಿದೆ ಅವುಗಳನ್ನು. ಈ ಯಾವ ತ್ಯಾಜ್ಯ ಪದಾರ್ಥಗಳಿರುತ್ತೆ ಅವುಗಳಲ್ಲಿ ಯೂರಿಯಾ, ಅಮಿನೋ ಆ್ಯಸಿಡ್ಗಳು ಮತ್ತು ಕ್ರಿಯೇಟಿನ್ ಈ ಇತ್ಯಾದಿ ಯಾವ ನೈಟ್ರೋಜನ್ ಯುಕ್ತ ತ್ಯಾಜ್ಯ ಪದಾರ್ಥಗಳು. ನೈಟ್ರೋಜನ್ ಯುಕ್ತ ಅಂದರೆ ಇವುಗಳಲ್ಲಿ ನೈಟ್ರೋಜನ್ ಇರುವುದು. ಈ ತ್ಯಾಜ್ಯ ಪದಾರ್ಥಗಳ ವಹನ ಕೂಡ ಈ ರಕ್ತದಿಂದಲೇ ಆಗುತ್ತಿರುತ್ತದೆ. ಈ ರಕ್ತದಿಂದಾಗಿ ಈ ತ್ಯಾಜ್ಯ ಪದಾರ್ಥಗಳನ್ನು ಮೂತ್ರಪಿಂಡಗಳ ಕಡೆಗೆ ಒಯ್ಯಲಾಗುತ್ತದೆ ಮತ್ತು ಅಲ್ಲಿಂದ ಅದು ಹೊರಗೆ ಹಾಕಲಾಗುತ್ತದೆ. ನಂತರ ಶರೀರ ರಕ್ಷಣೆ ಅಂದರೆ ಶರೀರದಲ್ಲಿ ವಿವಿಧ ಸೂಕ್ಷ್ಮ ಜೀವಿಗಳು ಬಂದರೆ ಅವುಗಳನ್ನು ನಷ್ಟ ಮಾಡುವ, ಅವುಗಳ ಮೇಲೆ ದಾಳಿ ಮಾಡುವ ಕಾರ್ಯವನ್ನು ರಕ್ತ ಮಾಡುತ್ತಿರುತ್ತದೆ ಎಂಬುದನ್ನು ನೋಡಿದ್ದೇವೆ. WBC ಎಂದರೆ ಬಿಳಿ ರಕ್ತ ಕಣಗಳು. ಇವುಗಳು ಕೂಡ ಈ ಕಾರ್ಯವನ್ನು ಮಾಡುತ್ತಿರುತ್ತವೆ. ನಂತರ ವಿಕರ ಮತ್ತು ಸಂಪ್ರೇರಕಗಳ ಯಾವ ಪರಿವಹನ? ವಿಕರ ಮತ್ತು ಸಂಪ್ರೇರಕಗಳು ಇವು ನಮ್ಮ ಶರೀರದ ಸಲುವಾಗಿ ತುಂಬ ಮಹತ್ವದಾಗಿರುತ್ತಿರುತ್ತವೆ. ಈ ವಿಕರಗಳೆಂದರೇನು ಮತ್ತು ಸಂಪ್ರೇರಕಗಳೆಂದರೇನು ನಾವು 7ನೇಯಲ್ಲಿ ನೋಡಿದ್ದೇವೆ. ಪಚನದ ಕ್ರಿಯೆ ಆಗುತ್ತಿರುವಾಗ ಇವು ತಯಾರಾಗುತ್ತಿರುತ್ತವೆ ಎಂಬುದನ್ನು ನಾವು ನೋಡಿದ್ದೇವೆ. ಮತ್ತು ಇವುಗಳು ಮೊದಲನೇದಾಗಿ ರಕ್ತದಲ್ಲಿ ಸ್ರವಿಸಲ್ಪಡುತ್ತಿರುತ್ತವೆ ಮತ್ತು ರಕ್ತದಿಂದ ಎಲ್ಲಿ ಅವುಗಳ ಅಭಿಕ್ರಿಯೆ ಆಗುತ್ತದೆ, ಎಲ್ಲಿ ಅವುಗಳ ಅವಶ್ಯಕತೆ ಇಲ್ಲ ಅಲ್ಲಿಯವರೆಗೆ ಈ ವಿಕರಗಳು ಮತ್ತು ಸಂಪ್ರೇರಕಗಳು ಅಲ್ಲಿ ಮುಟ್ಟಿಸಲಾಗುತ್ತದೆ, ಅಲ್ಲಿಯವರೆಗೆ ಒಯ್ಯಲಾಗುತ್ತದೆ. ನಂತರ ಈಗ ತಾಪಮಾನದ ನಿಯಮನ ಎಂದರೆ ಶರೀರದಲ್ಲಿ ತಾಪಮಾನವು 37 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ತಾಪಮಾನ ಎಂದರೆ ಉಷ್ಣತಾಮಾನ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ ಎಂಬುದನ್ನು ನಮಗೆ ಗೊತ್ತಿದೆ. ಮಾನವ ಶರೀರದಲ್ಲಿ ನಾರ್ಮಲ್ ವ್ಯಕ್ತಿಯ ಈ 37 ಡಿಗ್ರಿ ಸೆಲ್ಸಿಯಸ್ ಎಷ್ಟು ಉಷ್ಣತಾಮಾನವಿದೆ ಅದನ್ನು ಕಾನ್ಸ್ಟೆಂಟ್ ಆಗಿ ಅದನ್ನು ಸದಾಕಾಲವಾಗಿ ಹಾಗೆ ಸ್ಥಿರವಿಡುವ ಕಾರ್ಯವನ್ನು ಇಲ್ಲಿ ಮಾಡುತ್ತಿರುತ್ತದೆ ರಕ್ತ. ಇದು ಹೇಗೆ ಮಾಡುತ್ತಿರುತ್ತದೆ? ರಕ್ತವಾಹಿನಿಗಳು ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಕಾರಣದಿಂದಾಗಿ ಹೀಗೆ ಮಾಡಲು ಇದಕ್ಕೆ ಶಕ್ಯವಾಗುತ್ತದೆ. 37 ಡಿಗ್ರಿ ಸೆಲ್ಸಿಯಸ್ ಎಲ್ಲಿ ಹೋದರೂ ಸ್ಥಿರವಾಗಿರಬೇಕು, ಆ ಪ್ರಕಾರವಾಗಿ ಮಾಡುತ್ತಿರುತ್ತೆ. ಅಂದರೆ ನಾವು ಚಳಿಯ ಭಾಗದಲ್ಲಿ ಹೋಗಿದರೂ ಕೂಡ ಅಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಆಗಬೇಕು. ಬಿಸಿಲಿನ ಭಾಗದಲ್ಲಿ ಹೋದರೂ ಕೂಡ ಹೆಚ್ಚಾಗಬಾರ್ದು, 37 ಡಿಗ್ರಿ ಸೆಲ್ಸಿಯಸ್ ಆಗಬೇಕು. ಹೀಗೆ ಮಾಡುವ ಕಾರ್ಯವನ್ನು ಯಾವ ಮಾಡುತ್ತಿರುತ್ತದೆ ಅಂದರೆ ಈ ರಕ್ತ ಇಲ್ಲಿ ಮಾಡುತ್ತಿರುತ್ತದೆ. ನಂತರ ಸೋಡಿಯಂ, ಪೊಟ್ಯಾಷಿಯಂ ಯಾವ ನಮ್ಮ ಶರೀರದಲ್ಲಿ ಇರ್ತದೆ. ಇಂತಹ ಕ್ಷಾರಗಳ ಸಮತೋಲನೆ ಎಂದರೆ ಅವುಗಳ ಹೆಚ್ಚು ಪ್ರಮಾಣದಲ್ಲಿ ಇಲ್ಲ ಕಡಿಮೆ ಪ್ರಮಾಣದಲ್ಲಿ ಆಗಲಾರದ ಕಾರ್ಯವನ್ನು ಮಾಡುತ್ತಿರುತ್ತವೆ. ಅವುಗಳನ್ನು ಸ್ಥಿರ ಮತ್ತು ಸಮತೋಲಿತ ಪ್ರಮಾಣದಲ್ಲಿ ಇರುವ ಕಾರ್ಯವನ್ನು ಕೂಡ ರಕ್ತವು ಮಾಡುತ್ತಿರುತ್ತದೆ. ಅದೇ ಪ್ರಕಾರವಾಗಿ ರಕ್ತಸ್ರಾವವಾದರೆ ಅಂದರೆ ಎಲ್ಲಿ ಗಾಯವಾದರೆ ಅಲ್ಲಿಂದ ರಕ್ತಸ್ರಾವವಾಗುತ್ತಿರುತ್ತದೆ. ಅಲ್ಲಿ ಆ ರಕ್ತವನ್ನು ಗಟ್ಟಿ ಮಾಡಿ ಅಲ್ಲಿಂದ ಪಟ್ಟಿಕೆಗಳು ಮತ್ತು ರಕ್ತದಲ್ಲಿ ಫೈಬ್ರೋಬಿನ್ ಮತ್ತು ಪ್ರೊಥ್ರೊಂಬಿನ್ ಎಂಬುದು ನೋಡಿದ್ದೇವೆ. ಅವುಗಳ ಪ್ರೋಟೀನ್ ಸಹಾಯದಿಂದ ಈ ರಕ್ತ ಹೆಪ್ಪುಗಟ್ಟಿ ಕಾರ್ಯವನ್ನು ಮಾಡಲಾಗುತ್ತದೆ ಮತ್ತು ರಕ್ತದ ಸ್ರಾವವನ್ನು ಅಲ್ಲಿ ನಿಲ್ಲಿಸಲಾಗುತ್ತದೆ. ಈ ಪ್ರಕಾರವಾಗಿ ಇಲ್ಲಿ ರಕ್ತದ ಕಾರ್ಯಗಳಿವೆ. ಈಗ ಮಾನವೀಯ ರಕ್ತದ ಗುಂಪುಗಳನ್ನು ನೋಡುವ. ಮಾನವನಲ್ಲಿ ರಕ್ತ ಇರುತ್ತದೆ. ಈ ರಕ್ತಗಳಲ್ಲಿ ಕೂಡ ಸ್ವಲ್ಪ ಪ್ರಕಾರಗಳನ್ನು ಗುಂಪುಗಳನ್ನಬಹುದು. ಆ ಗುಂಪುಗಳಿವೆ. ಅವುಗಳು ಯಾವ್ಯಾವು ಎಂಬುದು ನಾವು ನೋಡಬಹುದು. ಮೊದಲನೇದಾಗಿ ಏನಿದೆ? ರಕ್ತ ಇದು ಪ್ರತಿ ವಿಷಜನಕ ವಸ್ತು ಇದೆ. ಆ್ಯಂಟಿಜನ್ ಇದು ಇದೆ. ಆ್ಯಂಟಿಜನ್ ಇದೆ ಮತ್ತು ಪ್ರತಿಪಿಂಡ ಎಂದರೆ ರಕ್ಷಣಾ ವಸ್ತು ಇದೆ. ಇವುಗಳ ಆಧಾರದ ಮೇಲೆ ರಕ್ತಗಳ ಗುಂಪುಗಳನ್ನು ಮಾಡಲಿದೆ. ಯಾವುದರ ಆಧಾರ ಮಾಡಿ? ಪ್ರತಿ ವಿಷಜನಕ ಮತ್ತು ಪ್ರತಿಪಿಂಡ. ಈ ಎರಡು ಯಾವ ಪ್ರೋಟೀನ್ಗಳಿವೆ ಈ ಪ್ರೋಟೀನ್ಗಳ ಸಹಾಯದಿಂದ ಈ ಪ್ರೋಟೀನ್ಗಳ ಆಧಾರದ ಮೇಲೆ ರಕ್ತಗಳ ಗುಂಪುಗಳನ್ನು ಮಾಡಲಾಗಿದೆ. ರಕ್ತಗಳ ಗುಂಪುಗಳನ್ನು ಈ ಪ್ರಕಾರವಾಗಿ ಯಾವ ಪ್ರಕಾರಗಳಲ್ಲಿ ಮಾಡಲಾಗಿದೆ? ಮೊದಲನೇದಾಗಿ ಎಷ್ಟಿವೆ ನೋಡಿ. ಎ ಪ್ಲಸ್ ಎಸ್ ನೋಡ್ರಿ. ಎ ಪ್ಲಸ್, ಎ ಮೈನಸ್, ಬಿ ಪ್ಲಸ್, ಬಿ ಮೈನಸ್, ಸಿ ಪ್ಲಸ್ ಎ ಬಿ ಪ್ಲಸ್, ಎ ಬಿ ಮೈನಸ್, ಓ ಪ್ಲಸ್, ಓ ಮೈನಸ್ ಎಂದರೆ ಎ ಪಾಸಿಟಿವ್, ಎ ನೆಗೆಟಿವ್,
ಬಿ ಪಾಸಿಟಿವ್, ಬಿ ನೆಗೆಟಿವ್, ಎ ಬಿ ಪಾಸಿಟಿವ್, ಎ ಬಿ ನೆಗೆಟಿವ್ ಮತ್ತು ಓ ಪಾಸಿಟಿವ್, ಓ ನೆಗೆಟಿವ್, ಹೀಗೆ ಪ್ರಕಾರಗಳಿವೆ. ಹೀಗೆ ಒಟ್ಟು ಎಷ್ಟು ಪ್ರಕಾರಗಳಾದವು? 8 ಪ್ರಕಾರಗಳು ಇಲ್ಲಿ ರಕ್ತದಲ್ಲಿ ಕಂಡುಬರುತ್ತವೆ. ಈ ಪ್ರಕಾರವಾಗಿ ಇಲ್ಲಿ ಒಟ್ಟು ಪ್ರಕಾರಗಳಿವೆ. ಇವುಗಳನ್ನು ಬರೆಯುವಾಗ ಈ ಪ್ರಕಾರವಾಗಿ ಬರೆಯುವುದು. ಎ ರಿಸಸ್ ಪಾಸಿಟಿವ್, ಇದನ್ನು ರಿಸಸ್ ಅನ್ನುತ್ತಾರೆ RH ಗೆ. ಎ ರಿಸಸ್ ಪಾಸಿಟಿವ್, ಎ ರಿಸಸ್ ನೆಗೆಟಿವ್, ಹೀಗೆ ಪ್ರಕಾರಗಳನ್ನು ನಾವು ಇಲ್ಲಿ ಬರೆಯುತ್ತೇವೆ. ಈ ಪ್ರಕಾರಗಳಿಗೆ ಒಟ್ಟು ಎಷ್ಟು ಗುಂಪುಗಳಿವೆ? ಒಟ್ಟು 8 ಗುಂಪುಗಳು ಕಂಡುಬರುತ್ತವೆ. ಈಗ ಈ ರಕ್ತದಾನದ ಬಗ್ಗೆ ನೋಡುವ. ರಕ್ತದಾನದ ಬಗ್ಗೆ ಇಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ರಕ್ತದಾನ ಎಂದರೇನು? ಮೊದಲನೇದಾಗಿ ರಕ್ತದ ದಾನ ಮಾಡುವುದು. ರಕ್ತದಾನ ಎಂದರೆ ನಮ್ಮ ಶರೀರದಲ್ಲಿಯ ರಕ್ತವನ್ನು ಇನ್ನೊಬ್ಬರಿಗೆ ಕೊಡುವುದು. ಏಕೆ ಕೊಡುವುದು? ಒಂದು ವೇಳೆ ಯಾವುದೇ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಅಪಘಾತವಾಗಿದೆ. ಅಪಘಾತ ಎಂದರೇನು? ಯಾವುದೇ ಆಕ್ಸಿಡೆಂಟ್ ಆಗಿದೆ, ಆಗ ಅವನು ಗಾಯ ಆಗಿದೆ. ಅಪಘಾತದಿಂದ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ದಲ್ಲಿ ಗಾಯದಿಂದಾಗಿ ಅವನ ರಕ್ತಸ್ರಾವವಾಗುತ್ತದೆ ಮತ್ತು ಅಲ್ಲಿನ ಅವನ ಶರೀರದಲ್ಲಿಯ ರಕ್ತ ಇದು ಕಡಿಮೆ ಆಗುತ್ತದೆ. ಶರೀರದಲ್ಲಿ ರಕ್ತ ಕಡಿಮೆ ಆದರೆ ನಮಗೆ ಅನೇಕ ಯಾವ ತೊಂದರೆಗಳು ನಿರ್ಮಾಣ ಆಗುವುದು. ಇಲ್ಲಿ ಒಂದು ಶಸ್ತ್ರಕ್ರಿಯೆ ಅಂದರೆ ಆಪರೇಷನ್ ಆಗುತ್ತದೆ, ಅದರಲ್ಲಿ ಕೂಡ ರಕ್ತದ ಸ್ರಾವವಾಗುತ್ತದೆ, ಅಲ್ಲಿ ಕೂಡ ಶರೀರದಲ್ಲಿ ರಕ್ತದ ಕಡಿಮೆ ಬೀಳುತ್ತದೆ. ಅದೇ ಪ್ರಕಾರವಾಗಿ ಅನೇಕ ರೋಗಗಳಾದರೂ ಕೂಡ ರಕ್ತದ ಪೂರೈಕೆ ಕಡಿಮೆ ಆಗುತ್ತದೆ. ಆ ರಕ್ತದ ಪೂರೈಕೆ ಕಡಿಮೆಯಾದರೆ ನಮಗೆ ಅನೇಕ ಪ್ರಕಾರದ ತೊಂದರೆಗಳು ನಿರ್ಮಾಣ ಆಗುತ್ತೆ. ಅಂತ ಯಾವ ರೋಗಗಳಿವೆ? ಅನಿಮಿಯಾ, ಥ್ಯಾಸಲೆಮಿಯಾ, ಕ್ಯಾನ್ಸರ್ ಯುಕ್ತ ರೋಗಗಳಿರ್ತವೆ. ಇವುಗಳಿಂದ ಕೂಡ ರಕ್ತದ ಪೂರೈಕೆ ಕಡಿಮೆ ಆಗುತ್ತದೆ. ಹೀಗಾದರೆ ನಮಗೆ ಅನೇಕ ತೊಂದರೆಗಳು ನಿರ್ಮಾಣ ಆಗುತ್ತದೆ. ಆ ಪ್ರಕಾರವಾಗಿ ಅಲ್ಲಿ ಒಂದು ವೇಳೆ ಆ ವ್ಯಕ್ತಿಗೆ ರಕ್ತವು ದೊರೆಯದಿದ್ದರೆ ಅವನ ಪ್ರಾಣ ಸಹಿತ ಹೋಗಬಹುದು, ಅವನ ಜೀವಿತ ಹಾನಿ ಕೂಡ ಆಗಬಹುದು. ಮತ್ತು ಇಂಥ ಸಮಯದಲ್ಲಿ ಒಂದು ವೇಳೆ ನಾವು ಅವನನ್ನು ರಕ್ತ ಕೊಟ್ಟರೆ ನಮ್ಮ ಕೇವಲ ಒಂದು ರಕ್ತದಾನದಿಂದಾಗಿ ಆ ವ್ಯಕ್ತಿಯ ಅಲ್ಲಿ ಜೀವ ಉಳಿಯಬಹುದು. ಅಂದರೆ ಇದೊಂದು ದೊಡ್ಡ ಕಾರ್ಯವಾಗಿದೆ. ನಾವು ಕೇವಲ ರಕ್ತದಾನ ಮಾಡಿದರೂ ಕೂಡ ಅವನಲ್ಲಿ ಒಬ್ಬ ವ್ಯಕ್ತಿಯ ಜೀವವನ್ನು ನಾವು ಉಳಿಸಬಹುದು. ಇದೊಂದು ತುಂಬ ಒಳ್ಳೆಯ ಕಾರ್ಯವಾಗಿದೆ. ಇದನ್ನು ನಾವು ಮಾಡಬೇಕು. ಆದರೆ 18 ವರ್ಷದವರೆಗೆ ಇದನ್ನು ನಮಗೆ ಮಾಡುವ ಕಾಯ್ದೆ ಇಲ್ಲ. 18 ವರ್ಷದ ನಂತರ ನಾವು ಇದನ್ನು ಮಾಡಬಹುದು. ರಕ್ತದಾನ ಮಾಡುವುದು ತುಂಬ ಒಂದು ಒಳ್ಳೆಯ ಕಾರ್ಯವಾಗಿದೆ. ಇದರಿಂದ ಒಬ್ಬ ವ್ಯಕ್ತಿಯ ಇದರ ಜೀವ ಉಳಿಯಬಹುದು. ಆದರೆ ನಾವು ರಕ್ತದಾನ ಮಾಡುವ ಯಾರಿಗೂ ಕೂಡ ರಕ್ತದಾನ ಮಾಡಬಹುದಾ? ಇಲ್ಲ. ರಕ್ತದಾನ ಮಾಡುವಾಗ ಕೂಡ ಕೆಲವು ನಿಯಮ. ರಕ್ತದಾನಕ್ಕೆ ರಕ್ತ ಪರಾದಾನ ಕೂಡ ಎಂದು ಕರೆಯುತ್ತಿರುತ್ತಾರೆ. ಮತ್ತು ರಕ್ತ ಪರಾದಾನಕ್ಕಾಗಿ ನಾವು ಏನು ಮಾಡ್ಬೋದು? ಮೊದಲನೇದು ರಕ್ತ ಬ್ಯಾಂಕ್ಗಳು ಇರುತ್ತವೆ. ಹೇಗೆ ನಮ್ಮ ಹಣದ ಬ್ಯಾಂಕ್ ಇರುತ್ತೆ, ಅದೇ ಪ್ರಕಾರವಾಗಿ ರಕ್ತ ಬ್ಯಾಂಕ್ಗಳು ಕೂಡ ಇರುತ್ತವೆ. ಅಲ್ಲಿ ಹೋಗಿ ನಾವು ರಕ್ತದಾನವನ್ನು ಮಾಡಬಹುದು. ಆ ರಕ್ತದಾನವನ್ನು ಮಾಡುವಾಗ ನಮ್ಮ ಶರೀರವು ನಿರೋಗಿ ಇದೆ ಅಥವಾ ಇಲ್ಲ ಎಂಬುದನ್ನು ನೋಡುತ್ತಾರೆ. ನಿರೋಗಿ ಅಂದರೆ ನಮಗೆ ಯಾವುದೇ ರೋಗ ಇವೆ ಅಥವಾ ಇಲ್ಲ, ರಕ್ತದ ಪ್ರಕಾರವಾಗಿ ಯಾವ ರೋಗ ಇವೆ ಎಂಬುದನ್ನು ಅಲ್ಲಿ ಮೊದಲೇ ಪರೀಕ್ಷೆ ಮಾಡಲಾಗುತ್ತೆ. ಆನಂತರ ನಮ್ಮ ರಕ್ತವನ್ನು ತೆಗೆದುಕೊಳ್ಳಲಾಗುತ್ತದೆ ಮತ್ತು ಅದನ್ನು ಬೇಕಾದವರಿಗೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಅಲ್ಲಿ ಪೂರೈಕೆಯನ್ನು ಮಾಡಲಾಗುತ್ತದೆ. ಇವುಗಳ ಒಂದು ವೇಳೆ ಈ ರಕ್ತವು ಈಗ ಅವಶ್ಯಕತೆ ಇಲ್ಲ, ಈಗ ನಾವು ರಕ್ತದಾನ ಮಾಡಿ ಈಗ ಅವಶ್ಯಕತೆ ಇಲ್ಲ, ಅದನ್ನು ನಮಗೆ ಹೆಚ್ಚಿನ ಕಾಲಾವಧಿಯ ಸಲುವಾಗಿ ಸ್ಟೋರ್ ಮಾಡುವ ಸಲುವಾಗಿ ಅವುಗಳನ್ನು ಶೀತಕಪಟದಲ್ಲಿ ಅಂದರೆ ಫ್ರಿಜ್ದಲ್ಲಿ, ರೆಫ್ರಿಜರೇಟರ್ದಲ್ಲಿ ಅವುಗಳನ್ನು ಅನೇಕ ಕಾಲದವರೆಗೆ ಇಡಲಾಗುತ್ತದೆ. ಈ ರಕ್ತ ಯಾವ್ದಿರುತ್ತದೆ ಅದನ್ನು ಹಣ ಕೊಟ್ಟು ನಮಗೆ ಕೊಂಡುಕೊಳ್ಳಬೇಕಾಗುತ್ತದೆ. ಆದರೆ ಒಂದು ವೇಳೆ ನಾವು ರಕ್ತದಾನವನ್ನು ಒಂದು ವೇಳೆ ನಾವು ಮಾಡಿದರೆ ಅವರು ನಮಗೆ ಒಂದು ಟಿಕೆಟ್ ಕೊಡುತ್ತಾರೆ. ಈ ಟಿಕೆಟನ್ನು ತೋರಿಸಿ ನಮಗೆ ಯಾವುದಾದ್ರೂ ರಕ್ತ ಬೇಕಾದರೆ ಅವರು ನಮಗೆ ಪುಕ್ಕಟ್ಟೆಯಾಗಿ ನಮಗೆ ಪುನಃ ರಕ್ತ ಕೊಡ್ತಾರೆ. ಅಂದರೆ ಒಂದು ವೇಳೆ ನಾವು ರಕ್ತದಾನ ಮಾಡಿದ್ದೇವೆ, ಹೋಗಿ ಒಂದು ಬ್ಯಾಂಕಿನಲ್ಲಿ ರಕ್ತದಾನ ಮಾಡಿದ್ದೇವೆ. ಆ ರಕ್ತದಾನ ಮಾಡಿದ ನಂತರ ಅವರು ನಮಗೆ ಒಂದು ಚೀಟಿ ಕೊಡುತ್ತಾರೆ. ಈ ಚೀಟಿಯನ್ನು ನಮಗೆ ತೋರಿಸಿದರೆ ಇಲ್ಲಿ ನಮಗೆ ಪುಕ್ಕಟ್ಟೆಯಾಗಿ ನಮಗೆ ಬೇಕಾದ ನಂತರ ಇಲ್ಲಿ ರಕ್ತವನ್ನು ಕೊಡುತ್ತಾರೆ. ಈಗ ರಕ್ತದಾನದ ಮೊದಲಾಗಿ ಈಗ ಯಾವ ಕ್ರಿಯೆಯನ್ನು ಮಾಡುತ್ತಿದ್ದಾರೆ? ಒಬ್ಬ ನಿರೋಗಿ ವ್ಯಕ್ತಿಯನ್ನು ಶರೀರದಿಂದ ಇನ್ನೊಬ್ಬ ವ್ಯಕ್ತಿಗೆ ಕೊಡುವ ಕಾರ್ಯವದಿದೆ, ಇದು ರಕ್ತದಾನ. ರಕ್ತದಾನಿ ಎಂದರೆ ಯಾರು ರಕ್ತವನ್ನು ಕೊಡುತ್ತಿದ್ದಾನೆ ಅವನು ರಕ್ತದಾನಿ. ರಕ್ತಗ್ರಾಹಿ ಅಂದರೆ ಯಾರು ರಕ್ತವನ್ನು ತೆಗೆದುಕೊಳ್ಳುತ್ತಿದ್ದಾನೆ ಅವರು ರಕ್ತಗ್ರಾಹಿ. ರಕ್ತವನ್ನು ಕೊಡುವ ರಕ್ತದಾನಿ. ಹೀಗೆ ಇರುತ್ತದೆ. ಈಗ ಇಲ್ಲಿ ಈ ಗುಂಪುಗಳು ನೋಡಿ, ಈ ಗುಂಪುಗಳು ಕೂಡ ಯಾವ ಮಹತ್ವದ ಕಾರ್ಯವನ್ನು ಮಾಡುತ್ತಿರ್ತೇವೆ ನೋಡಿರಿ. ಮೊದಲನೇದಾಗಿ ಓ ಪಾಸಿಟಿವ್ ಇರುತ್ತದೆ. ಓ ಪಾಸಿಟಿವ್ ರಕ್ತ ಒಬ್ಬ ಯಾವುದೇ ವ್ಯಕ್ತಿಯಲ್ಲಿ ಇದ್ದರೆ ಅವನು ಇನ್ನಿತರ ಯಾವುದೇ ಗುಂಪುಗಳಿಗೆ ಅವನು ರಕ್ತವನ್ನು ಕೊಡಬಹುದು. ಓ ಪಾಸಿಟಿವ್ನ ರಕ್ತವು ಎಲ್ಲ ಗುಂಪುಗಳಿಗೆ ನಡೆಯುತ್ತದೆ. ಮತ್ತು ಎ ಬಿ ಪಾಸಿಟಿವನ್ನು ಯಾವುದೇ ಕಡೆಯಿಂದ ರಕ್ತವನ್ನು ತೆಗೆದುಕೊಳ್ಳಬಹುದು. ಎ ಬಳಿಯಿಂದ ಕೂಡ ತೆಗೆದುಕೊಳ್ಳಬಹುದು, ಬಿ ಬಳಿಯಿಂದ ಕೂಡ, ಸಿ ಬಳಿಯಿಂದ ಕೂಡ, ಓ ಬಳಿಯಿಂದ ಕೂಡ ಅಲ್ಲಿ ನಮಗೆ ತೆಗೆದುಕೊಳ್ಳಬಹುದು. ಎ ಬಿ ಪಾಸಿಟಿವ್ ಇರಲಿ ಇಲ್ಲ ನೆಗೆಟಿವ್ ಇರಲಿ, ಓ ಪಾಸಿಟಿವ್ ಇರಲಿ ಇಲ್ಲ ನೆಗೆಟಿವ್ ಇರಲಿ, ಅದನ್ನು ಎಲ್ಲರಿಗೆ ಕೊಡಬಹುದು. ಮತ್ತು ಎ ಬಿ ಇವನು ಎಲ್ಲರ ಕಡೆಯಿಂದ ರಕ್ತವನ್ನು ತೆಗೆದುಕೊಳ್ಳಬಹುದು.
ಆದ್ದರಿಂದ ಈ ಯಾವ ಓ ಪಾಸಿಟಿವ್ ರಕ್ತ ಗುಂಪನ್ನು ನೀಡುತ್ತೇನೆ ಅವನಿಗೆ ಸರ್ವಯೋಗ್ಯ ದಾನಿ, ಎಲ್ಲರಿಗೆ ರಕ್ತ ಕೊಡುವಂಥ ಸರ್ವಯೋಗ್ಯ ದಾನಿ. ಮತ್ತು ಎ ಬಿಯನ್ನು ಎಲ್ಲ ಸರ್ವಯೋಗ್ಯ ಗ್ರಾಹಿ ಎಂದರೆ ಎಲ್ಲರಿಂದ ತೆಗೆದುಕೊಳ್ಳುವ ಸರ್ವಯೋಗ್ಯ ಗ್ರಾಹಿ ಎಂದು ಕರೆಯುತ್ತಾರೆ. ಈ ಎ ಇರುತ್ತದೆ, ಈ ಎ ಮತ್ತು ಬಿ ಯಾವುಳಿದವು ಎ ಮತ್ತು ಬಿ ಇವರಿಗೆ ಓ ಪಾಸಿಟಿವ್ ಇಲ್ಲವೇ ಎದಿಂದಲೇ ಕಂಡುಬರುವುದು. ಈ ಬಿ ಯಾವಿರುತ್ತದೆ ಇದನ್ನು ಓ ಪಾಸಿಟಿವ್ ಇಲ್ಲವೇ ಬಿ ಇವುಗಳಿಂದ ಪಾಸಿಟಿವ್ ಅಥವಾ ಓದಿಂದ ತೆಗೆದುಕೊಳ್ಳಬಹುದು. ಎಗೆ ಕೇವಲ ಓದಿಂದ ಇಲ್ಲವೇ ಎದಿಂದ ಮತ್ತು ಬಿಗೆ ಕೇವಲ ಓದಿಂದ ಇಲ್ಲವೇ ಬಿದಿಂದ ತೆಗೆದುಕೊಳ್ಳಬಹುದು ಮತ್ತು ಓಗೆ ಕೇವಲ ಓದಿಂದಲೇ ತೆಗೆದುಕೊಳ್ಳಬಹುದು. ಅದೇ ಪ್ರಕಾರವಾಗಿ ಎ ಬಿಗೆ ಯಾವುದರಿಂದ ಕೂಡ ತೆಗೆದುಕೊಳ್ಳಲು ಬರುವುದು. ಈ ಪ್ರಕಾರವಾಗಿ ರಕ್ತವನ್ನು ತೆಗೆದುಕೊಳ್ಳುವ ಕಾರ್ಯವನ್ನು ಆಗುತ್ತಿರುತ್ತದೆ. ಈ ಪ್ರಕಾರವಾಗಿ ರಕ್ತ ಪರಾದಾನದ ಕ್ರಿಯೆಯು ಆಗುತ್ತಿರುತ್ತದೆ. ಈಗ ಸ್ವಲ್ಪ ಮಹತ್ವದ ಇಲ್ಲಿ ನಮಗೆ ಕೊಡಲಿದೆ, ಇದು ತುಂಬ ಮಹತ್ವದಾಗಿದೆ. ಇದು ತುಂಬ ಮಹತ್ವವಾಗಿದೆ. ನಿಮಗೆ ಕೇಳುವಾಗ ಇದು ಸ್ವಲ್ಪ ಬೋರ್ ಅನಿಸಬಹುದು, ಆದರೆ ಇದು ತುಂಬ ಮಹತ್ವದಾಗಿದೆ. ಅದನ್ನು ಯಾವಾಗಲೂ ನೆನಪಿಡ್ರಿ. ಇದು ತುಂಬ ಅಂದರೆ ತುಂಬಾ ಮಹತ್ವದಾಗಿದೆ. ಪರೀಕ್ಷೆ ದೃಷ್ಟಿಯಿಂದ ಎಲ್ಲವೇ ನಮ್ಮ ಮುಂದಿನ ಜೀವನದಲ್ಲಿ ಕೂಡ ಇದು ತುಂಬ ಮಹತ್ವದ ಆಗಿದೆ. ಮೊದಲನೇದಾಗಿ ಇದು ರಕ್ತ ಗುಂಪುಗಳು ಅನುವಂಶಿಕವಾಗಿರುತ್ತೆ. ನಮ್ಮ ತಂದೆ ತಾಯಿಯಲ್ಲಿ ಯಾವ ರಕ್ತ ಗುಣಗಳಿರುತ್ತೆ ಅವು ನಮಗೆ ಅಲ್ಲಿ ಮುಂದೆ ಅನುವಂಶಿಕವಾಗುತ್ತಿರುತ್ತವೆ. ರಕ್ತದಾನ ಆದರೆ ರಕ್ತದಾನ ಮಾಡುವಾಗ ರಕ್ತ ಗುಂಪುಗಳು ಸಮಾನ ಇಲ್ಲದರೆ ರಕ್ತದಾನವನ್ನು ಮಾಡಲಾಗುವುದಿಲ್ಲ. ಉದಾಹರಣೆಗೆ ಇಲ್ಲಿದೆ ಎ, ಒಬ್ಬನ ರಕ್ತ ಗುಂಪು ಇದೆ ಎ ಮತ್ತು ಇನ್ನೊಬ್ಬನ ರಕ್ತದ ಗುಂಪು ಇದೆ ಬಿ. ಆಗ ಬಿದಲ್ಲಿಯ ರಕ್ತವನ್ನು ಎದಲ್ಲಿಗೆ ಕೊಡಲಾಗುವುದಿಲ್ಲ, ಹೀಗೆ ಮಾಡಲಾಗುವುದಿಲ್ಲ. ಅದರ ಸಲುವಾಗಿ ರಕ್ತದಾನ ಮಾಡುವಾಗ ತುಂಬ ಕಾಳಜಿಯನ್ನು ತೆಗೆದುಕೊಂಡು ರಕ್ತದಾನವನ್ನು ಮಾಡುತ್ತಲಾಗುತ್ತಿರುತ್ತದೆ. ಅದರ ಸಲುವಾಗಿ ಒಂದು ವೇಳೆ ಈ ಬಿದಲ್ಲಿಯೇ ಏದಕ್ಕೆ ಕೊಟ್ಟರೆ ಏನ ಜೀವಿತ ಹಾನಿ ಕೂಡ ಅವನು ಸಾಯ ಕೂಡ ಬಹುದು. ಅದರ ಸಲುವಾಗಿ ಇಲ್ಲಿ ತುಂಬ ಕಾಳಜಿಯನ್ನು ತೆಗೆದುಕೊಂಡು ಇಲ್ಲಿ ರಕ್ತದಾನವನ್ನು ಮಾಡಲಾಗುತ್ತಿರುತ್ತದೆ. ಮತ್ತು ರಕ್ತದಾನ ಮಾಡುವುದು ಇಂದಿನ ಕಾಲದಲ್ಲಿ ತುಂಬ ಅವಶ್ಯಕವಾಗಿದೆ. ಇಂದಿನ ಕಾಲದಲ್ಲಿ ರಕ್ತದಾನ ಮಾಡುವುದು ತುಂಬ ಅವಶ್ಯಕವಾಗಿದೆ. ಮತ್ತು ಹೀಗೆ ಒಬ್ಬ ರಕ್ತದಾನ ಮಾಡಿದ್ದಾನೆ, ಅವನು ಮುಂದಿನ ಭವಿಷ್ಯದಲ್ಲಿ ಅವನು ರಕ್ತ ಗ್ರಾಹಿ ಕೂಡ ಆಗಬಹುದು. ಎಂದರೆ ಇವನು ಕೂಡ ಆಕ್ಸಿಡೆಂಟ್ ಆಗಬಹುದು, ಆಗ ಇವನಿಗೆ ಕೂಡ ರಕ್ತದ ಅವಶ್ಯಕತೆ ಇರಬಹುದು. ಎಂದರೆ ರಕ್ತದಾನ ಮಾಡುವುದು ನಾವೀಗ ಮಾಡಿದರೆ ನಮಗೆ ಮುಂದಿನ ಕೂಡ ಅದು ಉಪಯೋಗವಾಗಬಹುದು. ಒಂದು ವೇಳೆ ನಾವು ಯಾವುದೇ ಅಪೇಕ್ಷೆ ಇಲ್ಲದೆ ಅಂದರೆ ನಾವು ರಕ್ತದಾನ ಮಾಡಿದ ನಂತರ ನಮಗೆ ಹಣ ದೊರೆಯುತ್ತದೆ, ಇಲ್ಲ ಯಾವುದೇ ವಸ್ತು ದೊರೆಯುತ್ತದೆ, ಇದೇ ಅಪೇಕ್ಷೆ ಇಲ್ಲದೆ ಯಾವಾಗ ನಾವು ರಕ್ತದಾನ ಮಾಡುತ್ತೇವೆ ಅದೊಂದು ನಾವು ಜೀವನ ದಾನ ಮಾಡಿದ ಹಾಗೆ ಒಬ್ಬ ವ್ಯಕ್ತಿಯ ಜೀವ ಅಲ್ಲಿ ಉಳಿಯುತ್ತದೆ. ಅದರ ಸಲುವಾಗಿ ರಕ್ತದಾನ ಮಾಡುವುದು ತುಂಬ ಅವಶ್ಯಕವಾಗಿದೆ. ಅಪಘಾತ ಸಮಯ ಎಂದರೆ ಆಕ್ಸಿಡೆಂಟ್ ಸಮಯದಲ್ಲಿ ರಕ್ತಸ್ರಾವವಾಗುತ್ತಿರುತ್ತದೆ, ಇಲ್ಲವೇ ಪ್ರಸೂತಿ ವೇಳೆಯಲ್ಲಿ ಮತ್ತು ಆಪರೇಷನ್ದ ವೇಳೆಯಲ್ಲಿ ಅಲ್ಲಿ ರಕ್ತದ ಸ್ರಾವವಾಗುತ್ತಿರುತ್ತದೆ ಮತ್ತು ವ್ಯಕ್ತಿಗೆ ಅಲ್ಲಿ ರಕ್ತದ ತುಂಬ ಅವಶ್ಯಕತೆ ಇರುತ್ತದೆ. ಆಗ ಒಂದು ವೇಳೆ ನಾವು ರಕ್ತವನ್ನು ದಾನ ಮಾಡಿದರೆ ಆಗ ಒಬ್ಬ ವ್ಯಕ್ತಿಯಲ್ಲಿ ಜೀವ ಉಳಿಯಬಹುದು. ಹೀಗೆ ಒಬ್ಬ ವ್ಯಕ್ತಿಯ ಜೀವ ಉಳಿಯುವುದೆಂದರೆ ರಕ್ತದಾನಕ್ಕೆ ಸರ್ವಶ್ರೇಷ್ಠ ದಾನ ಎಂದು ಕರೆಯಲಾಗುತ್ತದೆ. ರಕ್ತದಾನಕ್ಕೆ ಸರ್ವಶ್ರೇಷ್ಠ ದಾನ ಎಂದು ಇಲ್ಲಿ ಕರೆಯಲಾಗುತ್ತದೆ. ಈ ರಕ್ತದಾನಕ್ಕೆ ಸರ್ವಶ್ರೇಷ್ಠ ದಾನ ಎನ್ನುವುದು ನಮ್ಮ ಪರೀಕ್ಷೆಯಲ್ಲಿ ಕೂಡ ಬಹಳಷ್ಟು ಹೇಳಲಾಗುತ್ತದೆ. ಅದೇ ಪ್ರಕಾರವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಕೂಡ ಇದು ತುಂಬ ಮಹತ್ವದಾಗಿದೆ. ಇದನ್ನು ನೀವು ಯಾವಾಗಲೂ ನೆನಪಿಡಲಿಡ್ರಿ. ಈ ಪ್ರಕಾರವಾಗಿ ನಾವು ಇಲ್ಲಿ ರಕ್ತದಾನದ ಬಗ್ಗೆ, ರಕ್ತದ ಕಾರ್ಯಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ರಕ್ತದ ಒತ್ತಡದ ಬಗ್ಗೆ ಅಭ್ಯಾಸವನ್ನು ಮಾಡುವ. ಅಲ್ಲಿವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.